ಅದರ ಜೊತೆಗೆ ಈಗ ಕೋಲಾರ ಲೋಕಸಭೆ ಗೆಲ್ಲೋದಕ್ಕೆ ಈಗ ಸದ್ಯಕ್ಕೆ ರಾಜಕೀಯ ಅಪ್ಡೇಟ್ಸ್ ಅನ್ನು ಕೂಡ ನೋಡ್ತಾ ಹೋಗೋಣ. ಚಿನ್ನದ ನಾಡು ಕೋಲಾರದಲ್ಲಿ ಜೋಡೆತ್ತುಗಳ ಎಂಟ್ರಿ ಆಗಿದೆ. ಎಸ್, ಚಿನ್ನದ ನಾಡು ಕೋಲಾರದಲ್ಲಿ ಜೋಡೆತ್ತುಗಳ ಎಂಟ್ರಿ. ಕೆವಿ ಗೌತಮ್ ಪರ ಸಿಎಂ ಡಿಸಿಎಂ 4ನೇ ಬಾರಿ ಪ್ರಚಾರದಲ್ಲಿ ತೊಡಗಿದ್ದಾರೆ. ಚಿನ್ನದ ನಾಡು ಕೋಲಾರದಲ್ಲಿ ಜೋಡೆತ್ತುಗಳ ಎಂಟ್ರಿ. ಕೆವಿ ಗೌತಮ್ ಪರ ಸಿಎಂ ಡಿಸಿಎಂ 4ನೇ ಬಾರಿ ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಅಂಬೇಡ್ಕರ್ ವೃತ್ತದಿಂದ ಕುವೆಂಪು ವೃತ್ತದವರೆಗೂ ಕೂಡ ರೋಡ್ ಶೋನ ನಡೆಸಲಾಗ್ತಾ ಇದೆ. ಕೋಲಾರ ಲೋಕಸಭೆ ಗೆಲ್ಲೋದಕ್ಕೆ ಕಾಂಗ್ರೆಸ್ ರಣಕಹಳೆಯನ್ನೇ ಊದಿದ್ದಾರೆ, ಮೊಳಗಿಸಿದ್ದಾರೆ ಅಂತ ಹೇಳ್ಬೋದು ಕಾಂಗ್ರೆಸ್ ಪರವಾಗಿ. ಯಾಕಂತಂದ್ರೆ ಅಲ್ಲಿ ಬಣ ರಾಜಕೀಯ ಇತ್ತು, ಸಾಕಷ್ಟು ಅಸಮಾಧಾನ ಇತ್ತು. ಇದೆಲ್ಲದರ ನಡುವೆ ಕೆವಿ ಗೌತಮ್ ಅವರಿಗೆ ಕಾಂಗ್ರೆಸ್ ಟಿಕೆಟ್ ಕೊಟ್ಟ ನಂತರದಲ್ಲಿ ಅವರ ಪರವಾಗಿ ನಿಂತು ಪ್ರಚಾರ ಮಾಡ್ತಾ ಇದ್ದಾರೆ. ಒಂದಲ್ಲ, ಎರಡಲ್ಲ, ಮೂರಲ್ಲ, 4ನೇ ಬಾರಿ ಇದೀಗ ಕೆವಿ ಗೌತಮ್ ಬರ ಸಿಎಂ ಮತ್ತು ಡಿಸಿಎಂ ಇದೀಗ ಪ್ರಚಾರದಲ್ಲಿ ತೊಡಗಿದ್ದಾರೆ, ಬ್ಯುಸಿ ಆಗಿದ್ದಾರೆ, ಕ್ಯಾಂಪೇನ್ ಮಾಡ್ತಾ ಇದ್ದಾರೆ. ವೋಟ್ ಕೊಡಿ ಎನ್ನುವಂತಹ ನಿಟ್ಟಿನಲ್ಲಿ ಒಂದು ರೀತಿಯಾಗಿ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದಾರೆ. ಆ ಕಡೆ ಮೈತ್ರಿ ಅಭ್ಯರ್ಥಿ ಮಲ್ಲೇಶ್ ಬಾಬು ಅವರು ಸ್ಪರ್ಧೆ ಮಾಡ್ತಾ ಇದ್ದಾರೆ ಕೋಲಾರದಲ್ಲಿ. ಮತ್ತೊಂದು ಕಡೆ ಕಾಂಗ್ರೆಸ್ ಅಭ್ಯರ್ಥಿ ಕೆವಿ ಗೌತಮ್ ಅವರಿದ್ದಾರೆ. ಇಬ್ಬರ ನಡುವಿನ ಜಿದ್ದಾಜಿದ್ದಿ ಪೈಪೋಟಿ ಬಹಳ ಜೋರಾಗಿದೆ. ಅತಿ ಹೆಚ್ಚು ಲೋಕಲ್ ಲೀಡರ್ಸ್ನ ಬೆಂಬಲ ಇರೋದ್ರಿಂದ ಕಾಂಗ್ರೆಸ್ ಗೆದ್ದು ಬೀಗ್ತೀವಿ ಎನ್ನುವಂಥ ವಿಶ್ವಾಸದಲ್ಲೂ ಕೂಡ ಇದ್ದಾರೆ. ಅದೇ ನಿಟ್ಟಿನಲ್ಲಿ ಕೆವಿ ಗೌತಮ್ ಪರ ಸಿಎಂ ಮತ್ತು ಡಿಸಿಎಂ 4ನೇ ಬಾರಿ ಪ್ರಚಾರದಲ್ಲಿ ತೊಡಗಿದ್ದಾರೆ. ಇನ್ನು ಇದೇ ಸಂದರ್ಭದಲ್ಲಿ ಚುನಾವಣಾ ನೀತಿ ಸಂಹಿತೆ ಜಾರಿ ಇರುವಂತಹ ಹಿನ್ನೆಲೆಯಲ್ಲಿ ಸಿಎಂ ಸಿದ್ದರಾಮಯ್ಯನವರ ಕಾರನ್ನ ತಪಾಸಣೆ ಮಾಡಲಾಯಿತು. ದಿಂಬಚಾಮನಹಳ್ಳಿ ಚೆಕ್ ಪೋಸ್ಟ್ನಲ್ಲಿ ತಪಾಸಣೆ ಮಾಡಲಾಯಿತು. ಸಿದ್ದರಾಮಯ್ಯನವರು ಪ್ರಯಾಣಿಸ್ತಾ ಇದ್ದಂತಹ ವಾಹನವನ್ನು ಕೂಡ ತಪಾಸಣೆ ಮಾಡಲಾಗುತ್ತೆ. ಕೋಲಾರದ ಗಡಿ ರಾಮಸಂದ್ರ ಹಾಗೂ ಬಂಗಾರಪೇಟೆ ಗಡಿ ದಿಂಬಚಾಮನಹಳ್ಳಿ ಗ್ರಾಮದ ಚೆಕ್ ಪೋಸ್ಟ್ನಲ್ಲಿ ತಪಾಸಣೆಯನ್ನ ನಡೆಸಲಾಗುತ್ತೆ. ಚುನಾವಣಾ ಸಿಬ್ಬಂದಿ ಸಿಎಂ ಸಿದ್ದರಾಮಯ್ಯನವರು ಪ್ರಯಾಣಿಸುತ್ತಿದ್ದ ವಾಹನವನ್ನ ತಪಾಸಣೆ ಮಾಡ್ತಾರೆ. ನೀತಿ ಸಂಹಿತೆ ಜಾರಿ ಇರೋ ಹಿನ್ನೆಲೆಯಲ್ಲಿ ಅಧಿಕಾರಿಗಳು ಈ ತಪಾಸಣೆಗೆ ಮುಂದಾಗ್ತಾರೆ. ಸಿಎಂ ಡಿಸಿಎಂ ಜೊತೆಗೆ ಕೋಲಾರ ಉಸ್ತುವಾರಿ ಸಚಿವರಾದಂತಹ ಬೈರತಿ ಸುರೇಶ್, ಚಿಕ್ಕಬಳ್ಳಾಪುರ ಉಸ್ತುವಾರಿ ಸಚಿವ ಎಂಸಿ ಸುಧಾಕರ್ ಸೇರಿದಂತೆ ಜಿಲ್ಲೆಯ ಶಾಸಕರುಗಳು ಕೂಡ ಇದರಲ್ಲಿ ಭಾಗಿಯಾಗಿದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ, ಒಂದು ಕಡೆ ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡೋ ಮೂಲಕ ಇಲ್ಲಿಂದ ಪ್ರಚಾರವನ್ನು ಆರಂಭ ಮಾಡ್ತಾರೆ. ಮತ್ತೊಂದು ಕಡೆ ಸಿಎಂ ಸಿದ್ದರಾಮಯ್ಯನವರು ಪ್ರಯಾಣ ಮಾಡ್ತಾ ಇದ್ದಂತಹ ವಾಹನವನ್ನು ಕೂಡ ತಡೆದು, ಯಾಕಂತಂದ್ರೆ ನೀತಿ ಸಂಹಿತೆ ಅಂದ್ರೆ ಅದು ಎಲ್ಲರಿಗೂ ಕೂಡ ಒಂದೇ. ಸಿಎಂ ಆಗಿರ್ಬೋದು, ಮತ್ತೊಮ್ಮಾಗಿರ್ಬೋದು, PM ಬಂದರೂ ಕೂಡ ಇವ್ರ ಕೆಲಸನ ಇವ್ರು ಮಾಡಲೇಬೇಕಾಗತ್ತೆ. ಸೊ ಹಾಗಾಗಿ ಈ ಸಂದರ್ಭದಲ್ಲಿ ತಪಾಸಣೆಗೆ ಒಳಪಡಿಸ್ತಾರೆ. ಸಿಎಂ ಸಿದ್ದರಾಮಯ್ಯನವರ ಕಾರು ಕೂಡ ಇದರಲ್ಲಿ ಹೊರತಾಗಿರಲಿಲ್ಲ. ಅವರು ಪ್ರಯಾಣಿಸುತ್ತಿದ್ದ ಕಾರನ್ನು ಕೂಡ ಚುನಾವಣಾಧಿಕಾರಿಗಳು ತಪಾಸಣೆಯನ್ನ ಮಾಡಿದಂತಹ ಒಂದು ಘಟನೆ ನಡೀತು. ಡಿಕ್ಕಿಯನ್ನ ಪರಿಶೀಲನೆ ಮಾಡಿದ್ರು. ಅದಾದ ನಂತರದಲ್ಲಿ ಈ ಕಾರನ್ನು ಬಿಟ್ಟರು. ಇನ್ನು ಮುಂದಕ್ಕೆ ದೊಡ್ಡ ಭರ್ಜರಿಯಾದಂತಹ ಪ್ರಚಾರ, ಸೇಬಿನ ಹಾರ ಹಾಕಿ ಪ್ರಚಾರದಲ್ಲಿ ನೋಡ್ತಾ ಇದ್ದೀವಿ. ದೃಶ್ಯದಲ್ಲಿ ಸೇಬಿನ ಹಾರ ಹಾಕುವ ಮೂಲಕ ಅದ್ಧೂರಿಯಾದಂತಹ ಒಂದು ಸ್ವಾಗತ. ಕೆವಿ ಗೌತಮ್ ಅವರ ಪರವಾಗಿ ಪ್ರಚಾರದಲ್ಲಿ ತೊಡಗಿದ್ರು ಸಿಎಂ ಸಿದ್ದರಾಮಯ್ಯನವರು ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್. ಕೋಲಾರದಲ್ಲಿ ಕಾಂಗ್ರೆಸ್ ಕಹಳೆಯನ್ನೇ ಮೊಳಗಿಸಿದೆ. ಒಂದು ರೀತಿ ಜಿದ್ದಾಜಿದ್ದಿನ ಕಣ, ಪ್ರತಿಷ್ಠೆಯ ಕಣವಾಗಿ ಕೋಲಾರವನ್ನು ತೆಗೆದುಕೊಂಡಿರೋದ್ರಿಂದ ಗೆದ್ದುಕೊಂಡು ಬರಲೇಬೇಕು ಅನ್ನುವಂತಹ ಒಂದು ನಿಟ್ಟಿನಲ್ಲೂ ಕೂಡ ಪ್ರಚಾರದಲ್ಲಿ ಭಾಗಿಯಾಗಿದ್ದಾರೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.